ಇವತ್ತಿನವರೆಗೆ, ಈ ಕ್ಷಣದವರೆಗೆ, ಈ ಘಳಿಗೆಯವರೆಗೆ ನಾವೆಲ್ಲರೂ ಹೆಣ್ಣಿಗೆ ಹೆಣ್ಣೇ ಶತ್ರು ಅಂತ ಒಂದು ನಾಳುಡಿ ಇದೆಯಲ್ಲ, ಇದನ್ನು ಹೇಳ್ತಾ ಇದ್ವಿ, ಹೆಣ್ಣಿಗೆ ಹೆಣ್ಣೇ ಶತ್ರು ಅಂತ. ಆದರೆ ಗಂಡಿಗೆ ಗಂಡೇ ಶತ್ರು ಆದರೆ ಯಾರ ಮುಂದೆ ಹೇಳ್ಕೊಳ್ಳೋಣ ನಮ್ಮ ಗೋಳ್ನ? ಸಲಿಂಗದ ಪಾಶಕ್ಕೆ ಸಿಲುಕಿ ನಲುಗಿದವರದ್ದು ನಿತ್ಯ ನರಕಯಾತನೆಯ ಬಾಳು, ಸಮಾಜದ ತಾತ್ಸಾರ, ಮಾನಸಿಕ ತೊಳಲಾಟ, ಗಂಡಸರಿಗೆ ಎಂಥ ಶಿಕ್ಷೆ? ಅನೈಸರ್ಗಿಕ ವಿಕೃತಿಗೆ ಏನಂತಿದೆ ವೈದ್ಯಲೋಕ? ಕಾನೂನಿನಲ್ಲಿ ಶ್ರೀರಕ್ಷೆ ಇದೆಯಾ ಗಂಡಸರಿಗೆ? ಮಹಿಳೆಯರ ಬಗ್ಗೆ ಮಾತಾಡ್ತೀವಿ, ಮಾತಾಡಬಾರ್ದು ಆದ್ರೂ ಮನಬಿಚ್ಚಿ ಮಾತಾಡ್ತೀವಿ. ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಆದಾಗ ಮಾತಾಡಬಾರ್ದು ಆದ್ರೂ ಮನಬಿಚ್ಚಿ ಮಾತಾಡ್ತೀವಿ, ನಿಸ್ಸಂದೇಹವಾಗಿ ಮಾತಾಡ್ತೀವಿ. ಆದರೆ ಅದೇ ಪುರುಷನ ಮೇಲೆ ಲೈಂಗಿಕ ದೌರ್ಜನ್ಯ ಆದಾಗ, ಮತ್ತೊಬ್ಬ ಪುರುಷನೇ ಇನ್ನೊಬ್ಬ ಪುರುಷನ ಮೇಲೆ ಲೈಂಗಿಕ ತೃಷೆ ತೀರಿಸಿಕೊಂಡಾಗ ಆ ಪುರುಷ ಮಾತನಾಡೋದುಂಟೆ? ಮಾತನಾಡೋದಕ್ಕೆ ಸಾಧ್ಯನಾ? ಮಾತನಾಡಿದ್ರೆ ಯಾರು ಮುಂದೆ? ಯಾರೋ ಒಬ್ಬ ಬಂದು ಹೇಳ್ದ, ನನಗೆ ಸಲಿಂಗ ಕಾಮದ ರೀತಿಯಲ್ಲಿ ಯಾರೋ ಒಬ್ರು ಲೈಂಗಿಕ ದೌರ್ಜನ್ಯವನ್ನ ಮಾಡ್ತಾ ಇದ್ದಾನೆ, ಬಸ್ಸಲ್ಲಿ ಕೂತಿದ್ದೆ, ಎಲ್ಲೆಲ್ಲೋ ಕೈ ಹಾಕ್ತಾ ಇದ್ದಾನೆ, ನನ್ನ ಖಾಸಗಿ ಅಂಗಗಳನ್ನು ಸ್ಪರ್ಶಿಸ್ತಾ ಇದ್ದಾನೆ, ನನಗೆ ಲೈಂಗಿಕವಾಗಿ ಬಹಳಷ್ಟು ಕಿರುಕುಳ ಕೊಡ್ತಾ ಇದ್ದಾನೆ, ಮಾನಸಿಕವಾಗಿ ತೊಳಲಾಟದಲ್ಲಿದ್ದೀನಿ, ಮಾನಸಿಕವಾಗಿ ಹಿಂಸೆ ಅನುಭವಿಸ್ತಾ ಇದ್ದೀನಿ ಅಂತ ನಾನು ನನಗೋಸ್ಕರ ನನ್ನ ಒಳಗೆ ಹೇಳ್ಕೊಳ್ಬಹುದು. ಬಿಟ್ರೆ ಹೊರಗಿನ ಪ್ರಪಂಚಕ್ಕೆ ಹೇಳೋದಕ್ಕಾಗೋದಿಲ್ಲ, ಹೊರಗಿನ ಸಮಾಜದ ಮುಂದೆ ನಾವು ಧ್ವನಿ ಎತ್ತೋದಕ್ಕೆ ಆಗೋದಿಲ್ಲ. ಅದಕ್ಕೊಂದು ಕಾನೂನಿದೆ, ಅದಕ್ಕೊಂದು ಲಾ ಅನ್ನೋದನ್ನ ಮಾಡಿದ್ದಾರೆ. 1862ರಿಂದಲೇ ಸಲಿಂಗದ ಚರ್ಚೆ ಶುರುವಾದರೆ ಇತ್ಯರ್ಥ ಮಾತ್ರ ಇನ್ನೂ ಆಗಿದೆ. ಸಲಿಂಗ ಕಾಮ ಅಪರಾಧವೋ ಅಪರಾಧ ಅಲ್ಲವೋ? ನಾವಿಲ್ಲಿ ಸಲಿಂಗ ಕಾಮ ಯಾಕೆ ಹೇಳ್ತಾ ಇದ್ದೀವಿ ಇದರ ಬಗ್ಗೆ ಅಂದರೆ, LGBT ಸಮುದಾಯ ಇದೆಯಲ್ಲ, ಅದರ ಹಕ್ಕುಗಳ ಬಗ್ಗೆ ನಾವು ಚಕಾರ ಎತ್ತಾ ಇಲ್ಲ, ಅವರವರ ವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ನಾವು ಇಲ್ಲಿ ಮಾತಾಡ್ತಾ ಇಲ್ಲ. ಈ ಇಡೀ ವಿಷಯ ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟಿದ್ದು ಅಲ್ಲವೇ ಅಲ್ಲ. ನಾವಿಲ್ಲಿ ಮಾತಾಡ್ತಾ ಇರೋದು ಲೈಂಗಿಕ ದೌರ್ಜನ್ಯದ ಬಗ್ಗೆ, ಬಲವಂತದ ಒಪ್ಪಿಗೆ ಇಲ್ಲದ ಅನೈಸರ್ಗಿಕ ಅಸಹಜ ಲೈಂಗಿಕ ಕ್ರಿಯೆಯ ಬಗ್ಗೆ. ಬಲವಂತದ ಒಪ್ಪಿಗೆ ಇಲ್ಲದ, ಪದೇ 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 ಈ ಪದಗಳನ್ನ ತುಂಬಾನೇ ಕಾನ್ಷಿಯಸ್ ಆಗಿ ನಾನು ಯೂಸ್ ಮಾಡ್ತಾ ಇದ್ದೀನಿ, ಬಳಕೆ ಮಾಡ್ತಾ ಇದ್ದೀನಿ. ಈ ವಿಚಾರದಲ್ಲಿ ದೆಹಲಿ ಹೈಕೋರ್ಟು, ಸುಪ್ರೀಮು, ಈ ಕೋರ್ಟ್ಗಳ ನಿಲುವು ಏನು? ಬ್ರಿಟಿಷ್ ಕಾಲದ ಸೆಕ್ಷನ್ 377 ಏನು ಹೇಳುತ್ತೆ? ತಜ್ಞರ ಅಭಿಪ್ರಾಯ ಏನಿದೆ? ವಿಸ್ತಾರ ನ್ಯೂಸ್ನಲ್ಲಿ ಸೆಕ್ಷನ್ 377 ಇದರ ಕುರಿತ ಎಕ್ಸ್ಕ್ಲೂಸಿವ್ ಡಿಬೇಟ್. ಸೂರಜ್ ರೇವಣ್ಣ ಕೇಸ್ ಬಂದ ತಕ್ಷಣನೇ ಒಂದು ಸೆಕ್ಷನ್ ಹಾಕಿದ್ದಾರೆ, 377 ಅನ್ನೋ ಸೆಕ್ಷನ್ ಹಾಕಿದ್ದಾರೆ ಅಂತ ಕೇಳಲ್ಪಟ್ಟು ಬಹಳ ಕುತೂಹಲ ಆಯ್ತು. ಫಸ್ಟ್ ಟೈಮ್ ಕೇಳಿದಲ್ವಾ? 376 ಪದೇ ಪದೇ ಕೇಳ್ತಾ ಇರ್ತೀವಿ. ಅತ್ಯಾಚಾರ ಪ್ರಕರಣ, ಹೆಣ್ಣಿನ ಮೇಲೆ ಗಂಡು ಅತ್ಯಾಚಾರ ಎಸಗೋದು, ಅಥವಾ ಗಂಡಿನ ಮೇಲೆ ಹೆಣ್ಣು ಅತ್ಯಾಚಾರ ಎಸಗೋದು, ಇದು ಅತ್ಯಾಚಾರ ಅಂತ ಕರೆಯಲ್ಪಡುತ್ತೆ. ಬಲವಂತದ ಒಪ್ಪಿಗೆಯ ಲೈಂಗಿಕ ಕ್ರಿಯೆ, ಇದು ಅತ್ಯಾಚಾರ ಅಂತ ಪರಿಗಣಿಸಲ್ಪಡುತ್ತೆ. ಇದಕ್ಕೊಂದು ಶಿಕ್ಷೆ ಇದೆ, ಅದು 376 ಕೇಳಿದೀವಿ. ಆದರೆ ಅಸಹಜ ಲೈಂಗಿಕ ಕ್ರಿಯೆ, ಅದು LGBTಯಲ್ಲಿ ಲೆಸ್ಬಿಯನ್ ಆಗಿರ್ಬೋದು, ಅಂದರೆ ಹೆಣ್ಣು ಹೆಣ್ಣಿನ ಮಧ್ಯೆ ನಡೆಯುವಂಥ ಲೈಂಗಿಕ ಕ್ರಿಯೆ ಆಗಿರ್ಬೋದು, ಗೇ ಸೆಕ್ಸ್ ಅಂತ ಇರ್ಬೋದು, ಗಂಡು ಗಂಡಿನ ನಡುವೆ ನಡೆಯುವಂಥ ಲೈಂಗಿಕ ಕ್ರಿಯೆ ಅಂತ ಇರ್ಬೋದು, ಬೈಸೆಕ್ಷುವಲ್ ಅಂತ ಇರ್ಬೋದು, ಅಥವಾ ಹೋಮೋಸೆಕ್ಷುವಲ್ಸ್ ಅಂತ ಇರ್ಬೋದು, ಅದು ಬೇಕಾದ್ರೆ ಇರಲಿ, LGBT ಟ್ರಾನ್ಸ್ಜೆಂಡರ್ಸ್ ಅಂತ ಇರ್ಬೋದು. ಇದರಲ್ಲಿ ಅವರವರ ವೈಯಕ್ತಿಕವಾದಂಥ ಸೆಕ್ಷುವಲ್ ಮನಸ್ಸು, ಫೀಲಿಂಗ್ಸು, ಇದರ ಬಗ್ಗೆ ನಾವು ಮಾತಾಡ್ತಾ ಇಲ್ಲ, ಇಂಟ್ರೆಸ್ಟ್ನ ಬಗ್ಗೆ ಮಾತಾಡ್ತಾ ಇಲ್ಲ. ಒಪ್ಪಿಗೆ ಇಲ್ಲದ ಬಲವಂತದ ಲೈಂಗಿಕ ಕ್ರಿಯೆ, ಲೈಂಗಿಕ ದೌರ್ಜನ್ಯದ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀವಿ. ನಮ್ಮ ಪುರುಷರಿಗೆ ಇದ್ರ ಬಗ್ಗೆ ಮಾತಾಡೋದಕ್ಕಾಗೋದಿಲ್ಲ, ಯಾರ ಹತ್ರನೂ ಇದ್ರ ಬಗ್ಗೆ ಮಾತಾಡೋದಕ್ಕಾಗೋದಿಲ್ಲ. ಹೇಗೆ ತಾನೇ ಮಾತಾಡ್ತಾರೆ? ಯಾರೋ ಒಬ್ರು ಫೋನ್ ಮಾಡ್ತಾರೆ, ಅಣ್ಣ ನೀವು ಭಾಳ ಚೆನ್ನಾಗಿ ಮಾತಾಡ್ತೀರಣ್ಣ, ಏನು ಆ್ಯಂಕರಿಂಗ್ ಮಾಡ್ತೀರಣ್ಣ, ಸಕ್ಕದಾಗಿ ಆ್ಯಂಕರಿಂಗ್ ಮಾಡ್ತೀರಣ್ಣ, ನೀವು ಒಮ್ಮೆ ಮೀಟ್ ಆಗಬೇಕಲ್ಲಣ್ಣ, ನೀವು ಬರ್ತೀರಾ? ಯಾವತ್ತಾದರೂ ಹಿಂಗಿಂಗೆ ನಾವೊಂದು ಅಡ್ರೆಸ್ ಕೊಡ್ತೀವಿ, ಬರ್ತೀರಾ? ನಾವು ಏನು ತಿಳ್ಕೋಬೇಕು? ಪಾಪ ಈ ಮನುಷ್ಯನಿಗೆ ನನ್ನ ಮೇಲೆ ಗೌರವ ಇದೆ, ಅಪಾರವಾದ ಅಭಿಮಾನ ಇದೆ, ಅದಕ್ಕೋಸ್ಕರ ಕರೀತಾ ಇದ್ದಾನೆ ಅಂತ ನಾವು ಅಂದ್ಕೋಬೇಕು? ಅಥವಾ ಅದು ಏನು ಕರ್ನ ಏನೋ, ಏನು ಕಥೆನೋ, ನಾಳೆ ಏನಾಗುತ್ತೆ ಏನೋ, ಈ ಥರದ್ದೇನಾದರೂ ಭಯ ಪಡ್ಕೊಂಡು ಹೋಗಬೇಕು? ನಿಜಕ್ಕೂ ಗಂಡಸು ಸೇಫ್ ಆಗಿದ್ದಾರೋ? ಈ ಥರದ ಪ್ರಶ್ನೆಗಳನ್ನು ನಮಗೆ ನಾವೇ ಕೇಳ್ಕೊಳ್ಳುವಂಥ ಪರಿಸ್ಥಿತಿ, ಅಂಥ ಸಮಾಜದಲ್ಲಿದ್ದೀವಿ. ನನ್ನ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ಶ್ರೀನಿವಾಸ್ ಅವರು, ಖ್ಯಾತ ವಕೀಲರು, ಇದ್ರ ಬಗ್ಗೆ ಮಾತನಾಡೋದಕ್ಕೆ. ಜೊತೆಗೆ ಡಾಕ್ಟರ್ GP ಗುರುರಾಜ್ ಅವರು, ಮನೋವೈದ್ಯರು ಕೂಡ ನನ್ನನ್ನು ಜಾಯ್ನ್ ಆಗ್ತಾರೆ. ಮೊದಲನೇದಾಗಿ
ಖ್ಯಾತ ವಕೀಲರು ಶ್ರೀನಿವಾಸ್ ಅವ್ರ ಹತ್ರ ಮಾತಾಡಿಸ್ಬಿಡ್ತೀನಿ. ಸರ್ ನಮಸ್ತೆ, ಸ್ವಾಗತ ಸರ್ ಕಾರ್ಯಕ್ರಮಕ್ಕೆ. ನಮಸ್ತೆ ಸರ್. ನಮಸ್ತೆ ಸರ್. ಇಷ್ಟೊತ್ತು ನಾನು ಪೀಠಿಕೆ ಹೇಳಿದೆ, ಇದಕ್ಕೆ ಮುಖ್ಯ ಕಾರಣ ಇವತ್ತು ಬೆಳಗ್ಗೆ ನಾನು ವಿವರಿಸಿದಂಥ ಒಂದು ಸುದ್ದಿ. ಅದು ಸೂರಜ್ ರೇವಣ್ಣ ಅವರ ಸುದ್ದಿ. ಆ ಸುದ್ದಿಯಲ್ಲಿ ಸೆಕ್ಷನ್ 377 ಅನ್ನೋದನ್ನ ಓದಿದೆ. 376 ಕೇಳಿದ್ದೀವಿ, 375 ಕೇಳಿದ್ದೀವಿ. ಇದು ಯಾವುದಿದು 377? ಇದನ್ನು ನಾವು ಕೇಳಿಲ್ವಲ್ಲ, ಭಾಳ ಸಂದರ್ಭದಲ್ಲಿ ಕೇಳಿಲ್ವಲ್ಲ ಅಂತ ಅಂದ್ಕೊಳ್ತಾ ಇದ್ದೆ. ಆಮೇಲೆ ಓದ್ತಾ ಸ್ಟಡಿ ಮಾಡ್ತಾ ಇದ್ದಾಗ ಇದು ಅನೈಸರ್ಗಿಕ ಲೈಂಗಿಕ ಕ್ರಿಯೆಯ ವಿರುದ್ಧ ಇರುವಂಥ ಒಂದು ಸೆಕ್ಷನ್ನು ಅಂತ ಕಾಣ್ತು. ಆಗ ನಾನು ಅಂದ್ಕೊಂಡೆ, ಹೌದಲ್ವಾ, ಸಮಾಜದಲ್ಲಿ ಇದು ಆಗ್ತಾ ಇದೆಯಲ್ಲ, ಬಟ್ ಅದರ ಬಗ್ಗೆ ಚರ್ಚೆ ಆಗ್ತಾ ಇಲ್ವೇ? ಎಲ್ಲೋ ಮಹಿಳೆ ದೌರ್ಜನ್ಯಕ್ಕೀಡಾಗಿದ್ದಾರೆ, ಯಾವುದೋ ಮಗು ಅಥವಾ 18 ವರ್ಷಕ್ಕಿಂತ ಕೆಳಗಡೆ ಇರುವಂಥ ಮಕ್ಕಳು ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ ಅಂತ ಹೇಳಿದಾಗ ನಾವೆಲ್ಲರೂ ಪುಂಖಾನುಪುಂಖವಾಗಿ ಮಾತಾಡ್ತೀವಿ. ಅದು ಸರಿ ಕೂಡ ಹೌದು, ಮಾತಾಡಲೇಬೇಕು. ಆದರೆ ಅದೇ ಪುರುಷನಿಗೆ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಹೇಳಿದಾಗ ಎಲ್ಲರೂ ನಗೆ ಪಾಟಲಿ ಗುರಿಯಾಗ್ಬಿಡುತ್ತೆ, ಎಲ್ಲರೂ ನಕ್ಬಿಡ್ತಾರೊಮ್ಮೆ, ಹಿಂಗೂ ಆಗುತ್ತಾ ಅಂತ. ಇವತ್ತು ಪುರುಷರು ನಮಗೆ ನಾವೇ ಪ್ರಶ್ನೆ ಮಾಡ್ಕೊಳ್ಬೇಕು, ನಾವೆಷ್ಟು ಸೇಫ್ ಅಂತ ಕೇಳ್ಕೋಬೇಕು ಅಂತ ಅನ್ನೋ ಸನ್ನಿವೇಶ ಸರ್. ಹೌದು ಹೌದು, ಈ ರೀತಿಯ ಒಂದು ವರ್ಗ ಇದೆ. ಆ ವ್ಯಕ್ತಿಗಳಿಗೆ ಮಾನಸಿಕ ಕಾಯಿಲೆ ಇದು ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಈ ರೀತಿಯ ವರ್ಗದವರು ಬೇರೆ ಆಪೋಸಿಟ್ ಸೆಕ್ಸ್ ಅಂತ ಏನ್ ಹೇಳ್ತೀವಿ, ವಿರುದ್ಧ ಲಿಂಗಿಗಳ ಮೇಲೆ ಅಲ್ಲ, ಸಲಿಂಗಿಗಳ ಮೇಲೆ ಈ ರೀತಿಯಂತ ಕ್ರಿಯೆಯನ್ನ ನಡೆಸುವಂತಹ ಒಂದು ಮಾನಸಿಕ ಕಾಯಿಲೆ ಅವರಿಗೆ ಇರುತ್ತೆ. ಅದು ಸಹ ಅಪರಾಧ ಅಂತ IPC ನಲ್ಲಿ ವಿಂಗಡಣೆ ಆಗಿದೆ. ಈ IPC ಏನಿದೆ ಅದು ಬ್ರಿಟಿಷ್ ಕಾಲದ ಕಾನೂನು. ಆ ಕಾಯ್ದೆನಲ್ಲಿ ಸೆಕ್ಷನ್ 377 ಅಂತ ಏನು ಹೇಳ್ತೀವಿ, ಅದು ಅನೈಸರ್ಗಿಕವಾದಂತಹ ಲೈಂಗಿಕ ಕ್ರಿಯೆಯನ್ನ ಮಾಡಿದ್ರೆ, ಅದು ಪುರಾವೆಯಾದ್ರೆ ಅದಕ್ಕೆ ವಿಧಿಸಬಹುದಾದಂತಹ ಶಿಕ್ಷೆಯನ್ನ ಆ ಕಲಂನಲ್ಲಿ ವಿವರಿಸಲಾಗಿದೆ. ಸಾಮಾನ್ಯವಾಗಿ ಪುರುಷರ ಜೊತೆ, ಹೆಂಗಸರ ಜೊತೆ, ಮತ್ತೆ ಪ್ರಾಣಿಗಳ ಜೊತೆ, ಮತ್ತೆ ಚಿಕ್ಕ ಮಕ್ಕಳ ಜೊತೆ, ಚಿಕ್ಕ ಮಕ್ಕಳು ಅಂತ ಹೇಳಿದ್ರೆ ಹೆಣ್ಣಾಗ್ಬೋದು ಗಂಡಾಗ್ಬೋದು, ಆ ರೀತಿ ಆದಾಗ ಅದನ್ನ ಅನೈಸರ್ಗಿಕವಾದಂತಹ ಲೈಂಗಿಕ ಕ್ರಿಯೆ ಅಂತ ಕರೆಸ್ಕೊಳ್ಳುತ್ತೆ. ಈ ವಿಚಾರದ ಬಗ್ಗೆ ನಮ್ಮ ನ್ಯಾಯಾಲಯದಲ್ಲಿ ವಿಸ್ತೃತವಾದಂತಹ ಚರ್ಚೆಗಳಾಗಿದೆ. ಪ್ರಾರಂಭದಲ್ಲಿ ವಯಸ್ಕರಾದಂತಹ ಇಬ್ಬರು ಸಲಿಂಗಿಗಳು ಒಟ್ಟಿಗೆ ಸೇರಿದ್ರೆ, ಅದು ಈ ರೀತಿ ಲೈಂಗಿಕ ಕ್ರಿಯೆಯಲ್ಲಿ ಒಳಗಾದ್ರೆ ಅದು ಅಪರಾಧವೇ ಅಲ್ಲವೇ, ಅವರಿಗೆ ಸ್ವಾತಂತ್ರ್ಯ ಇಲ್ಲವೇ ಅನ್ನುವಂತಹ ಒಂದು ಪ್ರಶ್ನೆ ದೆಹಲಿ ನ್ಯಾಯಾಲಯದಲ್ಲಿ ಪ್ರಮುಖವಾಗಿ ಮೊದಲು ನಾಜ್ ಫೌಂಡೇಶನ್ ವರ್ಸಸ್ ಸುರೇಶ್ ಕೆ ಕೌಶಾಲ್ ಅನ್ನೋ ಪ್ರಕರಣದಲ್ಲಿ ಬಂತು. ಒಂದು PIL ದಾಖಲಾಗಿತ್ತು. ಆ ಪ್ರಕರಣದಲ್ಲಿ ವಾದ ಏನಾಗಿತ್ತು ಅಂತ ಹೇಳಿದ್ರೆ, ವಯಸ್ಕರಾದಂತಹ ಇಬ್ಬರು ಪುರುಷರು ಲೈಂಗಿಕ ಕ್ರಿಯೆಯಲ್ಲಿ ಭಾಗವಹಿಸಿದ್ರೆ ಅದನ್ನ ಅಪರಾಧ ಅಂತ ಡಿಸ್ಟಿಂಗ್ವಿಶ್ ಮಾಡಿದ್ರೆ ಅದು ತಪ್ಪಾಗುತ್ತೆ, ಮಾಡ್ಲಿಕ್ಕಿಲ್ಲ, ಅವರಿಗೆ ಸ್ವಾತಂತ್ರ್ಯ ಇದೆ ಅಂತ ವಾದ ಮಾಡಲಾಯ್ತು. ಪ್ರಾರಂಭದಲ್ಲಿ ದೆಹಲಿ ನ್ಯಾಯಾಲಯ ಹೈಕೋರ್ಟ್ ಅದನ್ನ ಒಪ್ಕೊಂಡು ಆ ರೀತಿ ಮುಕ್ತ ಸಮ್ಮತಿಯಿಂದ ವಯಸ್ಕರಾದಂತಹ ಪ್ರಾಪ್ತ ವಯಸ್ಕರಾದಂತಹ ಇಬ್ಬರು ಪುರುಷರು ಅಥವಾ ಇಬ್ಬರು ಸ್ತ್ರೀಯರು ಲೈಂಗಿಕ ಕ್ರಿಯೆಯಲ್ಲಿ ಒಳಪಡಿಸ್ಕೊಂಡ್ರೆ ಅದು ಅವರ ಸ್ವಾತಂತ್ರ್ಯ. ಆ ಸ್ವಾತಂತ್ರ್ಯವನ್ನ ಹರಣ ಮಾಡುವಂತಹ ಕಾನೂನು ಸಂವಿಧಾನಬದ್ಧವಲ್ಲ ಅನ್ನುವಂತ ತೀರ್ಮಾನ ಬಂತು. ಸರಳವಾಗಿ ನಮ್ಮ ವೀಕ್ಷಕರಿಗೆ ವಿವರಿಸ್ಬಿಡ್ತೀನಿ ಸರ್. ನೀವು ಹೇಳಿದ್ದು ಹೇಗಿದೆ ಅಂದ್ರೆ, ಹುಡುಗ ಅಥವಾ ಹುಡುಗಿ ವಯಸ್ಕರಾಗಿದ್ದಂಥ ಪಕ್ಷದಲ್ಲಿ ಸಮ್ಮತಿಯ ಅಂದ್ರೆ ಸ್ವಇಚ್ಛೆಯಿಂದ ಅವರು ಲೈಂಗಿಕತೆಯಲ್ಲಿ ತೊಡಗಿಕೊಂಡ್ರೆ ಅದು ಅಪರಾಧ ಅಲ್ಲ, ಅದು ಅನೈಸರ್ಗಿಕ ಆಗಿದ್ದರೂ ಪರವಾಗಿಲ್ಲ, ಅದು ಅಪರಾಧ ಅಲ್ಲ ಅಂತ ತಾವು ಹೇಳಿದ್ರಿ. ಮುಂದುವರಿಸಿ ಸರ್. ಆ ಪ್ರಕರಣ ನಂತರ ಸುಪ್ರೀಂ ಕೋರ್ಟ್ನ ಕದ ತಟ್ಟಿತು. ಸುಪ್ರೀಂ ಕೋರ್ಟ್ ನಲ್ಲಿ ಪುರುಷರು ಅಥವಾ ಮಹಿಳೆ ಅದು ಸೇರೋದಿದೆಯಲ್ಲ ಲೈಂಗಿಕ ಕ್ರಿಯೆಗೆ, ಅದು ಅನೈಸರ್ಗಿಕ. ಹಾಗಾಗಿ ದೆಹಲಿ ನ್ಯಾಯಾಲಯ ಏನು ಆದೇಶವನ್ನು PIL ನಲ್ಲಿ ಕೊಟ್ಟಿದೆ ಆ ನಾಜ್ ಫೌಂಡೇಶನ್ ಪ್ರಕರಣದಲ್ಲಿ, ಅದು ತಪ್ಪು ಅನ್ನುವಂತಹ ತೀರ್ಮಾನ ಸುಪ್ರೀಂ ಕೋರ್ಟ್ ನಲ್ಲಿ 2014ನೇ ಇಸ್ವಿನಲ್ಲಿ ಬಂತು. ಅನಂತರ ಅದೇ ವಿಚಾರ ಮತ್ತೊಮ್ಮೆ ನವತೇಜ್ ಸಿಂಗ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅನ್ನೋ ಪ್ರಕರಣದಲ್ಲಿ ಮತ್ತೆ ಸುಪ್ರೀಂ ಕೋರ್ಟ್ ನಲ್ಲಿ
ಸುಪ್ರೀಂ ಕೋರ್ಟಿನ ಸಂವಿಧಾನ ಪೀಠ 5 ಜನ ನ್ಯಾಯಮೂರ್ತಿಗಳ ಪೀಠ ಮತ್ತೆ ವಿಮರ್ಶೆಗೊಳಪಡಿಸ್ತು. ಮತ್ತೆ ವಿಮರ್ಶೆಗೊಳಪಡಿಸಿದಾಗ ಈ ಹಿಂದೆ ದೆಹಲಿ ಹೈಕೋರ್ಟ್ ಏನು ಆದೇಶವನ್ನು ಕೊಟ್ಟಿತ್ತು ಅಂದ್ರೆ, ಮುಕ್ತ ಸಮ್ಮತಿಯಿಂದ ಪ್ರಾಪ್ತ ವಯಸ್ಕರಾದಂತಹ ಇಬ್ರು ಸಲಿಂಗಿಗಳು ಅಂದ್ರೆ ಇದು ಹೆಣ್ಣು ಹೆಣ್ಣು ಅಥವಾ ಗಂಡು ಗಂಡು ಸೇರಿದರೆ ಲೈಂಗಿಕ ಕ್ರಿಯೆಯನ್ನು ನಡೆಸಿದ್ರೆ ಅದು ಸಂವಿಧಾನದ ಆರ್ಟಿಕಲ್ 14, 15, 19, 21 ಆ ಸಂವಿಧಾನದ ಹಕ್ಕಿನ ಉಲ್ಲಂಘನೆ ಆಗೋದಿಲ್ಲ. ಒಂದು ವೇಳೆ ಅದನ್ನ ಅಪರಾಧ ಅಂತ ಭಾವಿಸೋದಾದ್ರೆ ಅದು ಸಂವಿಧಾನದ ಮೂಲಭೂತ ಹಕ್ಕನ್ನ ಕಸಿದುಕೊಂಡಾಗುತ್ತೆ. ಹಾಗಾಗಿ ಮುಕ್ತ ಸಮ್ಮತಿ ಇದ್ದಾಗ ಪ್ರಾಪ್ತ ವಯಸ್ಕರು ಈ ಲೈಂಗಿಕ ಕ್ರಿಯೆಯಲ್ಲಿ ಒಳಪಡಿಸ್ಕೊಂಡ್ರೆ ಅದು ಅಪರಾಧವಲ್ಲ ಅಂತ ಕಾನ್ಸ್ಟಿಟ್ಯೂಷನ್ ಬೆಂಚು ಕೊಟ್ಟಿರೋಂತಹ ತೀರ್ಮಾನ ಇವತ್ತು ಪ್ರಸ್ತುತವಾಗಿದೆ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತಹ ವಿಚಾರ ಅಂತಂದ್ರೆ, ಈ ರೀತಿ ಅನೈಸರ್ಗಿಕ ಲೈಂಗಿಕ ಕ್ರಿಯೆ ನಡೆದಿದೆಯಾ ಅನ್ನುವಂಥದ್ದು ಮೊದಲನೇ ಒಂದು ವಿಚಾರ. ಅದರಲ್ಲಿ ಒಳಗಾಗಿರೋಂತಹ ವ್ಯಕ್ತಿಗಳು ಪ್ರಾಪ್ತರ ಅಪ್ರಾಪ್ತರ ಅನ್ನುವಂಥದ್ದು. ನಂತರದ ಪ್ರಶ್ನೆ, ಅಲ್ಲಿ ಮುಕ್ತ ಸಮ್ಮತಿ ಇತ್ತ ಅಥವಾ ಒತ್ತಡ ಆಮಿಷಗಳಿಗೆ ಒಳಗಾದಂತಹ ಸಮ್ಮತಿ ಇತ್ತ ಅಂತ. ಮುಕ್ತ ಸಮ್ಮತಿ ಇತ್ತು, ಅಲ್ಲಿ ಒತ್ತಡ ಇರಲಿಲ್ಲ, ಆಮಿಷ ಇರಲಿಲ್ಲ ಅಂತನ್ನೋದಾದ್ರೆ ಅದು ಅಪರಾಧ ಆಗೋದಿಲ್ಲ. ಇದರ ಬಗ್ಗೆ ಸುಪ್ರೀಂ ಕೋರ್ಟು ಈಗ ಆಲ್ರೆಡಿ ತೀರ್ಮಾನವನ್ನ ಸಾಂವಿಧಾನಿಕ ಪೀಠ ಕೊಟ್ಟಿರೋದ್ರಿಂದ ಅದು ಅಪರಾಧ ಆಗೋದಿಲ್ಲ. ಅಪರಾಧ ಆಗ್ಬೇಕು ಅಂತ ಹೇಳಿದ್ರೆ ಅದು ಮೈನರ್ ಆಗಿದ್ರೆ ಅದಾಗತ್ತೆ. ಯಾಕಂತ ಹೇಳಿದ್ರೆ ಮುಕ್ತ ಸಮ್ಮತಿಯನ್ನು ಕೊಡುವಂತಹ ಅವಕಾಶ ಕಾನೂನಿನಲ್ಲಿ ಅವರಿಗೆ ಇರೋದಿಲ್ಲ. ಆಮಿಷಕ್ಕೆ ಒಳಗಾಗಿ ತಮ್ಮ ಹತ್ರ ಮಾತಾಡ್ತೀನಿ. ಶ್ರೀನಿವಾಸ್ ಸರ್ ಹೇಳಿದ್ದು ಮುಕ್ತವಾಗಿ ಅಂದ್ರೆ ಸಮ್ಮತಿ ಇದ್ದು ಬಲವಂತ ಅಲ್ಲದೆ ಹೋದಲ್ಲಿ ಇಬ್ರು ಕನ್ಸೆಂಟ್ ಅಂತ ಏನು ಕರಿತೀವಿ, ಆ ಕನ್ಸೆಂಟ್ನಲ್ಲಿ ಒಂದು ವೇಳೆ ಅದು ಅನೈಸರ್ಗಿಕವಾಗಿ ಲೈಂಗಿಕ ಕ್ರಿಯೆ, ಅಸಹಜವಾಗಿ ಲೈಂಗಿಕ ಕ್ರಿಯೆ ನಡೆದರೂ ಕೂಡ ಅದು ಕಾನೂನು ಬಾಹಿರ ಅಲ್ಲ. ಈಗಾಗಲೇ ಡಿಕ್ರಿಮಿನಲೈಸ್ ಮಾಡಿದೆ ಅಂತ ಸರ್ ಹೇಳ್ತಾ ಇದ್ರು. ಈ ಥರದವರ ಮಾನಸಿಕತೆ ಹೇಗಿರುತ್ತೆ? ಯಾಕೆ ಅಂದರೆ ಸಮ್ಮತಿ ಇದ್ರೆ ಓಕೆ ಫೈನ್, ಯಾರು ಮಾತಾಡ್ತಾ ಇಲ್ಲ, ನಿಮ್ಮ ವ್ಯಕ್ತಿ ಸ್ವಾತಂತ್ರ್ಯ, ನಿಮಗೆ ಫಂಡಮೆಂಟಲ್ ರೈಟ್ ಇದೆ, ಲಿಬರ್ಟಿ ಇದೆ, ಪರ್ಸನಲ್ ಲಿಬರ್ಟಿ ಇದೆ, ಮಾಡ್ಕೊಳ್ಳಿ. ಆದರೆ ಬಲವಂತವಾಗಿ ಮಾಡೋದಿದೆಯಲ್ಲ, ದೌರ್ಜನ್ಯದಿಂದ ಮಾಡೋದಿದೆಯಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ? ಇಂಥವರ ಮಾನಸಿಕತೆ ಹೇಗಿರುತ್ತೆ ಅದನ್ನು ಮಾತಾಡ್ತೀನಿ. ಡಾಕ್ಟರ್ GP ಗುರುರಾಜ್ ಅವರು ಮನೋವೈದ್ಯರು ನನ್ನನ್ನು ಜಾಯ್ನ್ ಆಗ್ತಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.